ಹಲೋ, ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಕನ್ನಡ. ಇಂದು ನಾವು ಜುಲೈ 2026 ಕಾಮನ್ ಪ್ರಾಸ್ಪೆಕ್ಟಸ್ ಬಗ್ಗೆ ಮಾತನಾಡೋಣ. ಜುಲೈ 2026 ಸೆಷನ್ಗೆ ಸಂಬಂಧಿಸಿದ ಪ್ರಾಸ್ಪೆಕ್ಟಸ್ ಬಿಡುಗಡೆಯಾಗಿದೆ. ಅಡ್ಮಿಷನ್ ತೆಗೆದುಕೊಳ್ಳುವ ಮೊದಲು ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಪ್ರಾಸ್ಪೆಕ್ಟಸ್ ಅನ್ನು ಒಮ್ಮೆ ಸಂಪೂರ್ಣವಾಗಿ ಓದುವುದು ಬಹಳ ಮುಖ್ಯ. ನಾವು ಯಾವಾಗಲೂ ಹೇಳುವಂತೆ ಯಾವುದೇ ಕೋರ್ಸ್ಗೆ ಅಡ್ಮಿಷನ್ ಪಡೆಯುವ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಪ್ರಾಸ್ಪೆಕ್ಟಸ್ ಬಹಳ ಉಪಯುಕ್ತವಾಗಿದೆ. ಹಾಗಾದರೆ ಈ ಪ್ರಾಸ್ಪೆಕ್ಟಸ್ ಅನ್ನು ಹೇಗೆ ಡೌನ್ಲೋಡ್ ಮಾಡಬಹುದು ಎಂಬುದನ್ನು ನೋಡೋಣ. ಮೊದಲು ಇಗ್ನೋ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸ್ಟೂಡೆಂಟ್ ಸರ್ವಿಸಸ್ ವಿಭಾಗಕ್ಕೆ ಹೋಗಿ ನಂತರ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಕಾಮನ್ ಪ್ರಾಸ್ಪೆಕ್ಟಸ್ ಜುಲೈ 2026 ಎಂಬ ಆಯ್ಕೆಯು ಕಾಣುತ್ತದೆ. ಅದನ್ನು ಕ್ಲಿಕ್ ಮಾಡಿದರೆ ಸುಮಾರು 450 ಪೇಜ್ PDF ಫೈಲ್ ತೆರೆಯುತ್ತದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಓದಬಹುದು. ಈ ಪ್ರಾಸ್ಪೆಕ್ಟಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾಗುವ ಬಹುತೇಕ ಎಲ್ಲ ಮಾಹಿತಿಯೂ ಇದೆ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳುವ ಪ್ರಶ್ನೆ ಏನೆಂದರೆ ಇಗ್ನೋ ಕೋರ್ಸ್ಗಳಿಗೆ ಮಾನ್ಯತೆ ಇದೆಯೇ ಎಂಬುದು. ಅದಕ್ಕೂ ಉತ್ತರ ಪ್ರಾಸ್ಪೆಕ್ಟಸ್ನಲ್ಲಿಯೇ ಇದೆ. ಇಗ್ನೋ NAAC A++ ಗ್ರೇಡ್ ಮಾನ್ಯತೆ ಇದೆ. ಆದ್ದರಿಂದ ಇಗ್ನೋ ಕೋರ್ಸ್ಗಳು ಮಾನ್ಯವಾಗಿದೆ. ಅದೇ ರೀತಿ ಪ್ರಾಸ್ಪೆಕ್ಟಸ್ನಲ್ಲಿ ಹಲವು ಪ್ರಮುಖ ಲಿಂಕ್ಗಳನ್ನು ಕೂಡ ನೀಡಲಾಗಿದೆ. ಅಡ್ಮಿಷನ್ ಪೋರ್ಟಲ್, ಸ್ಟೂಡೆಂಟ್ ಪೋರ್ಟಲ್ ಹಾಗೂ ಇತರ ಉಪಯುಕ್ತ ಸೇವೆಗಳಿಗೆ ಲಿಂಕ್ಗಳನ್ನು ಅಲ್ಲಿ ನೋಡಬಹುದು. ಅಡ್ಮಿಷನ್ ಕನ್ಫರ್ಮ್ ಆದ ನಂತರ ಎಲ್ಲ ವಿದ್ಯಾರ್ಥಿಗಳು ಸ್ಟೂಡೆಂಟ್ ಪೋರ್ಟಲ್ ಅನ್ನು ಬಳಸುವಂತೆ ಸಲಹೆ ನೀಡಲಾಗಿದೆ. ಹಾರ್ಡ್ ಕಾಪಿ ಬೇಕಾದ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಮಾಹಿತಿಯೂ ನೀಡಲಾಗಿದೆ. ಸಾಫ್ಟ್ ಕಾಪಿಯನ್ನು ಡೌನ್ಲೋಡ್ ಮಾಡಲು ಬೇಕಾದ ಲಿಂಕ್ ಕೂಡ ಅಲ್ಲಿ ಲಭ್ಯವಿದೆ. ಜೊತೆಗೆ ಇಗ್ನೋ ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಈ ಪ್ರಾಸ್ಪೆಕ್ಟಸ್ನಲ್ಲಿ ಇರುವ ಕಂಟೆಂಟ್ಸ್ ವಿಭಾಗದ ಸಹಾಯದಿಂದ ನಿಮಗೆ ಬೇಕಾದ ವಿಷಯಕ್ಕೆ ನೇರವಾಗಿ ಹೋಗಬಹುದು. ಅಲ್ಲಿ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಂಗಳು, ಬ್ಯಾಚುಲರ್ ಡಿಗ್ರಿ ಪ್ರೋಗ್ರಾಂಗಳು, ಡಿಪ್ಲೊಮಾ ಕೋರ್ಸ್ಗಳು, ಸರ್ಟಿಫಿಕೇಟ್ ಪ್ರೋಗ್ರಾಂಗಳು, PhD ಹಾಗೂ ಇನ್ನೂ ಹಲವಾರು ಕೋರ್ಸ್ಗಳ ವಿವರಗಳನ್ನು ಕಾಣಬಹುದು. ನೀವು ಯಾವ ಕೋರ್ಸ್ಗೆ ಸೇರಲು ಯೋಚಿಸುತ್ತಿದ್ದೀರೋ ಆ ಕೋರ್ಸಿನ ಮೇಲೆ ಕ್ಲಿಕ್ ಮಾಡಿ ಅದರ ಅರ್ಹತೆ, ಅವಧಿ, ಶುಲ್ಕ, ಕ್ರೆಡಿಟ್ ವ್ಯವಸ್ಥೆ ಹಾಗೂ ಇತರ ವಿವರಗಳನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳಬಹುದು. ವಿಶೇಷ ಅಗತ್ಯಗಳಿರುವ ವಿದ್ಯಾರ್ಥಿಗಳಿಗಾಗಿ ಹೆಚ್ಚುವರಿ ಸಮಯ ಮತ್ತು ಕೋರ್ಸ್ ವ್ಯಾಲಿಡಿಟಿ ವಿಸ್ತರಣೆ ಕುರಿತ ಮಾಹಿತಿಯನ್ನು ಪ್ರಾಸ್ಪೆಕ್ಟಸ್ನಲ್ಲಿ ನೀಡಲಾಗಿದೆ. ಇದರ ಜೊತೆಗೆ ವಿದ್ಯಾರ್ಥಿ ವೇತನ, ಕ್ರೆಡಿಟ್ ಸಿಸ್ಟಮ್ ಹಾಗೂ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ನಿಯಮಗಳು ಮತ್ತು ಮಾರ್ಗಸೂಚಿಗಳ ವಿವರಗಳು ಅಲ್ಲಿ ಲಭ್ಯವಿದೆ. ಒಟ್ಟಾರೆ ಹೇಳುವುದಾದರೆ ಇಗ್ನೋ ಜುಲೈ 2026 ಅಡ್ಮಿಷನ್ ತೆಗೆದುಕೊಳ್ಳುವ ಮೊದಲು ಈ ಕಾಮನ್ ಪ್ರಾಸ್ಪೆಕ್ಟಸ್ ಅನ್ನು ಒಮ್ಮೆ ಸಂಪೂರ್ಣವಾಗಿ ಓದಿದರೆ ಬಹುತೇಕ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಇನ್ನೂ ಅಡ್ಮಿಷನ್ ತೆಗೆದುಕೊಳ್ಳುವವರು ಅಥವಾ ಅಡ್ಮಿಷನ್ ಬಗ್ಗೆ ಯೋಚಿಸುತ್ತಿರುವವರು ಇದ್ದರೆ ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಬಹುದು. ಇಂತಹ ಇಗ್ನೋ ಸಂಬಂಧಿಸಿದ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಗ್ನೋ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. See you in the next video. Till there, take care and bye bye.